ಚಂದನವನದ ಶಂಕರಾಭರಣ. ಕನ್ನಡ ಚಿತ್ರರಂಗದ ಆಭರಣದಂತಿರುವ ಶಂಕರ್ ನಾಗ್ ಈಗಲೂ ಬದುಕಿದ್ದರೆ 71 ವರ್ಷ ವಯಸ್ಸಾಗಿರುತ್ತಿತ್ತು. ಶಂಕರ್ ನಾಗ್ ಹುಟ್ಟಿದ್ದು 1954ರಲ್ಲಿ, ನಿಧನರಾದದ್ದು 1990ರಲ್ಲಿ. ಒಟ್ಟು ಕೇವಲ 35 ವರ್ಷ 10 ತಿಂಗಳು 21 ದಿನಗಳ ಕಾಲ ಬದುಕಿನಲ್ಲಿ ಕನ್ನಡ ಚಿತ್ರರಂಗದ 3 ಲೋಕವನ್ನೇ ಅಳೆದು ಸುರಿದು ತೂಗಿದ ಸಾಹಸಿ ಈ ಕರಾಟೆ ಕಿಂಗ್. ನಿಜಕ್ಕೂ ಇದು ಶತಮಾನದ ಅಚ್ಚರಿ. ಒಬ್ಬ ವ್ಯಕ್ತಿಯ ನೆನಪು, ಅವನು ಶಾರೀರಿಕವಾಗಿ ನಮ್ಮ ಕಣ್ಣಿಂದ ಮರೆಯಾಗಿ 30 ವರ್ಷ ಕಳೆದರೂ ಆ ವ್ಯಕ್ತಿ ಜೀವಂತ ವ್ಯಕ್ತಿಗಳಿಗಿಂತ ಜನಪ್ರಿಯನಾಗಿರುವುದು ಅದ್ಭುತವಲ್ಲವೇ? ಆಟೋ ಸ್ಟ್ಯಾಂಡ್, ಬ್ಯಾನರ್, ಸ್ಮಾರಕಗಳಲ್ಲಿ ನಿತ್ಯ ನೂತನವಾಗಿರುವುದು ನಿಜಕ್ಕೂ ವಿಸ್ಮಯ ಹುಟ್ಟಿಸುವ ವಿಚಾರವಲ್ಲವೇ? ನ ಭೂತೋ ನ ಭವಿಷ್ಯತಿ ಎಂಬ ಉದ್ಗಾರಕ್ಕೆ ಯೋಗ್ಯನಾದ ಒಬ್ಬ ವ್ಯಕ್ತಿ ಇದ್ದರೆ ಅದು ಈ ಅಮರಜೀವಿ ಶಂಕರ್ ನಾಗ್. ಕನ್ನಡ ಚಿತ್ರರಂಗದಲ್ಲಿ ಬಾಳಿ ಬದುಕಿದ್ದು ಕೇವಲ 12 ವರ್ಷಗಳ ಕಾಲ. ಭಾಗಿಯಾದದ್ದು 90 ಚಿತ್ರಗಳಲ್ಲಿ. ಮೊದಲಿನಿಂದ ಕೊನೆಯ ಚಿತ್ರದ ತನಕವೂ ಸೂಪರ್ ಸ್ಟಾರ್. ಅಭಿನಯಿಸಿದ ಮೊದಲ ಚಿತ್ರ ಒಂದಾನೊಂದು ಕಾಲದಲ್ಲಿ. ಮೊದಲ ಚಿತ್ರದ ಅಭಿನಯಕ್ಕೆ ರಾಷ್ಟ್ರ ಪ್ರಶಸ್ತಿಯ ಗೌರವ. ಮಾಲ್ಗುಡಿ ಡೇಸ್ ಶಂಕರ್ ವೃತ್ತಿ ಬದುಕಿನ ಉತ್ತುಂಗ ಕೃತಿ. ಸಂಕೇತ್ ಎಲೆಕ್ಟ್ರಾನಿಕ್ಸ್ ಶಂಕರ್ ಸಾಧನೆಯ ಮೈಲುಗಲ್ಲು. ಕಂಟ್ರಿ ಕ್ಲಬ್, ಮೆಟ್ರೋ ರೈಲಿನ ಯೋಜನೆ, ನಂದಿ ಬೆಟ್ಟಕ್ಕೆ ರೋಪ್ವೇ, ಸ್ವಚ್ಛ ರಾಜಕಾರಣ, ಇನ್ನೂ ಏನೇನೋ ಕನಸು ಕಂಡವ. ಈ ಕನಸುಗಳ ಬೆನ್ನಟ್ಟಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಅಹೋರಾತ್ರಿ ದುಡಿದ ಜಂಗಮ ಈ ನಮ್ಮ ಶಂಕರ. ಸಾಮಾನ್ಯ ಸಾಧಕ 100 ವರ್ಷಗಳ ಆಯಸ್ಸಿನಲ್ಲಿ ಸಾಧಿಸಬಹುದಾಗಿದ್ದ ಸಾಧನೆಯನ್ನು ಕೇವಲ 35 ವರ್ಷಗಳಲ್ಲಿ ಮಾಡಿ ಮುಗಿಸಿದ ಮಹಾರಥಿ ಈ ನಮ್ಮ ಕರಾಟೆ ಕಿಂಗ್. ಶಂಕರ್ ನಾಗ್ ನೆನಪು ಕನ್ನಡ ಚಿತ್ರರಂಗದ ಕ್ರಿಯಾಶೀಲರಿಗೆ ನಿತ್ಯೋತ್ಸವ. ಅವರ ಕೃತಿ ಕ್ರಿಯಾಶೀಲತೆ ದಾರಿದೀಪ. ಇಂಥ ಶಂಕರ್ ನಾಗ್ ಅವರ ನಕ್ಷತ್ರ ನಾಮ ಅವಿನಾಶ್, ಅಂದರೆ ಎಂದೂ ನಾಶವಾಗದವನು ಎಂದರ್ಥ. ಹೌದಲ್ವೇ? ಶಂಕರ್ ಭೌತಿಕವಾಗಿ ಸತ್ತು ಆಗಲೇ 35 ವರ್ಷಗಳೇ ಸಂದರೂ ಸಹ ಅವರ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ ನಾವು ಮಾತನಾಡುವುದಿಲ್ಲವೇ? ಬರೆಯುವುದಿಲ್ಲವೇ? ಅವರು ಬಿಟ್ಟು ಹೋದ ಸಿನಿಮಾಗಳನ್ನು ನಾವು ನೋಡುವುದಿಲ್ಲವೇ? ಹಾಗಿದ್ದರೆ ಶಂಕರ್ ಸಾವು ಸುಳ್ಳಲ್ಲವೇ? ಅವಿನಾಶ್ ಎನ್ನುವ ಹೆಸರನ್ನು ಅವರ ಮನೆಯಲ್ಲಿ ಕೆಲವರು ಇಷ್ಟಪಡಲಿಲ್ಲ. ಉಡುಪಿಯಲ್ಲಿ ಹುಟ್ಟಿದ್ದರಿಂದ ಶ್ರೀಕೃಷ್ಣ ಎಂಬ ಹೆಸರಿಡುವ ಬಗ್ಗೆಯೂ ಚರ್ಚೆ ನಡೆದಿತ್ತು. ಆದರೆ ಶಂಕರ್ ತಂದೆ ಸದಾನಂದ ನಾಗರಕಟ್ಟೆಯವರು ತುಂಬಾ ಪ್ರೀತಿಯಿಂದ ಇಟ್ಟ ಹೆಸರು ಭವಾನಿ ಶಂಕರ. ಇದು ಅಮ್ಮನಿಗೆ ಒಪ್ಪಿಗೆಯಾಗಲಿಲ್ಲ. ಈ ಕಾರಣಕ್ಕಾಗಿಯೇ ಭವಾನಿ ಶಂಕರ ಹೆಸರಿನಿಂದ ಭವಾನಿಯನ್ನು ಬಿಟ್ಟುಕೊಡಲಾಯಿತು. ಬರೀ ಶಂಕರ ಎನ್ನುವ ಹೆಸರು ಚಾಲ್ತಿಗೆ ಬಂತು. ನಂತರದ ವೃತ್ತಿ ಬದುಕಿನ ದಿನಗಳಲ್ಲಿ ಚಿತ್ರರಂಗದಲ್ಲಿ ಸಾಕಷ್ಟು ಶಂಕರ ಹೆಸರಿನವರು ಇದ್ದುದರಿಂದ ಇವರು ತಮಗೆ ತಾವೇ ಶಂಕರ್ ನಾಗರಕಟ್ಟೆ ಎಂಬ ಹೆಸರನ್ನಿಟ್ಟುಕೊಂಡರು. ಈ ಹೆಸರು ಉದ್ದವಾಯಿತೆಂದು ಶಂಕರ್ ನಾಗ್ ಆದರು. ಇದು ನಡೆದದ್ದು ಬಾಲ್ಯದಲ್ಲಿ. ಆಗ ಶಂಕರ್ ಪರಮತುಂಟ. ಒಂದು ದಿನ ಏನಾಯಿತು ಅಂದರೆ, ಪುಟ್ಟ ಶಂಕರ್ ತನ್ನಣ್ಣ, ಅಮ್ಮ ಮತ್ತು ಅಕ್ಕನ ಜೊತೆ ಎಲ್ಲಿಗೋ ಹೋಗಿ ಹಿಂದಿರುಗುತ್ತಿದ್ದರು. ಶಂಕರ್ ಕೈಯನ್ನು ಅನಂತ್ ಹಿಡಿದಿದ್ದರು. ಶಂಕರ್ ಕುಣಿದು ಕುಪ್ಪಳಿಸುತ್ತಿದ್ದ. ಆ ಒಂದು ದುರಾದೃಷ್ಟದ ಗಳಿಗೆಯಲ್ಲಿ ಶಂಕರ್ ಏಕೆ ಅನಂತ್ ಕೈಬಿಟ್ಟರೋ ಗೊತ್ತಿಲ್ಲ. ರಸ್ತೆಯ ಈ ಕಡೆಯಿಂದ ಆ ಕಡೆ ದಿಢೀರೆಂದು ಓಡಿಬಿಟ್ಟ. ಆ ಕ್ಷಣದಲ್ಲಿ ಗೋಧಿ ತುಂಬಿದ ಲಾರಿಯೊಂದು ನುಗ್ಗಿ ಬಂದಿತ್ತಲ್ಲ, ಅದೇನು ಪವಾಡ ನಡೆಯಿತೋ ಗೊತ್ತಿಲ್ಲ. ದುರಾದೃಷ್ಟದ ನಡುವೆಯೂ ಅದೃಷ್ಟವಂತನಾದ ಶಂಕರ್ ಕೈ ಮಾತ್ರ ಆ ಲಾರಿಗೆ ಬಡಿಯಿತು. ಓಡಿದ ರಭಸಕ್ಕೆ ಆ ಕಡೆ ಬಿದ್ದ ಶಂಕರ್ ಸಾವಿನಿಂದ ಬಚಾವಾದದ್ದು ಹೀಗೆ. ಆದರೆ ಕೈ ಸೊಟ್ಟಗಾಯಿತು. ಮುಂದೆ ನಡೆಯುವಾಗ ಒಂದು ಕಡೆ ವಾಲಿದಂತೆ ಕಾಣುವುದು ಈ ಕಾರಣಕ್ಕಾಗಿಯೇ. 1990ರ ಸೆಪ್ಟೆಂಬರ್ 30ನೇ ತಾರೀಕಿನಂದು ನಡೆದ ಭೀಕರ ಅಪಘಾತದಲ್ಲಿ ಶಂಕರ್ ತೀರಿಕೊಂಡಾಗ ಆ ಕುಟುಂಬ ಮೇಲಿನ ಘಟನೆಯನ್ನು ನೆನಪಿಸಿಕೊಂಡು ರೋದಿಸಿದ್ದು ಇಲ್ಲಿ ಉಲ್ಲೇಖಾರ್ಹ.